ಜಗತ್ತಿನಲ್ಲಿ ಎಲ್ಲವೂ ಇರ್ತಾವೆ. ನಮಗೆ ಬೇಡಾದ ಸಂಗತಿಗಳು ಎಷ್ಟಿಲ್ಲ. ಆರಿಸುವಂಥ ಘಟಕಗಳು ಎಷ್ಟಿಲ್ಲ ಜಗತ್ತಿನೊಳಗೆ. ಎಲ್ಲ ಇರ್ತಾವ, ಆದರೆ ದೀಪ ಆರಬಾರದು. ಎಲ್ಲ ಇರಬೇಕು, ಪುಷ್ಪ ಬಾಡಬಾರದು. ಎಲ್ಲವೂ ಇರಬೇಕು, ಹೊಲಸಾಗಬಾರದು ಮನಸ್ಸು. ಹಾಗೆ ನಮ್ಮ ವಾತಾವರಣವನ್ನು ನಿರ್ಮಿಸಿಕೊಳ್ಳೋದು, ಅದು ನಾವು ನಿರ್ಮಿಸಿಕೊಳ್ಳೋದು. ನಮ್ಮ ಮನೆ ಸ್ವಚ್ಛ ಇಟ್ಟುಕೋಬೇಕು, ಅದಕ್ಕಾಗಿ ನಾವು ಕಷ್ಟಪಡಬೇಕಾಗ್ತದೆ. ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳೋದಕ್ಕೆ ಕಷ್ಟಪಡಬೇಕಾಗ್ತದೆ. ಯಾಕೆ? ಜಗತ್ತಿನಲ್ಲಿ ಬರೀ ಸ್ವಚ್ಛತಾ ಇರೋದಿಲ್ಲ, ಸ್ವಲ್ಪ ಹೊಲಸೂ ಇರ್ತದೆ. ಬೇಡಾದ ಶಬ್ದಗಳೂ ಕೇಳ್ತಾವ, ಬೇಡಾದ ರೂಪಗಳೂ ಕಾಣಿಸ್ತಾವ, ನಮಗೆ ಬೇಡಾದ ವಸ್ತುಗಳು ಈ ಜಗತ್ತಿನಲ್ಲಿ ಇರ್ತಾವ. ಅಂಥದರ ಮಧ್ಯ ನಾನೊಂದಿಷ್ಟು ಬೆಳೆಯಬೇಕು. ನೋಡಬೇಕು, ಒಂದು ವೃಕ್ಷ, ಆಲದ ಮರ, ಒಂದು ಬೀಜ ಬಿದ್ದಿತ್ತು. ಎಲ್ಲಿ? ಕಲ್ಲು ಫಡಿಯೊಳಗ ಸುಮ್ಮನೆ ಒಂದೀಟು ಸಂದ ಇತ್ತು, ಅಲ್ಲಿ ಬೀಜ ಬಿದ್ದಿತ್ತು. ಅಲ್ಲೇ ಎಲ್ಲ ಫಡಿ. ಅಂಥಲ್ಲಿ ಒಂದು ಮಳೆ ಹನಿ ಬಂದು ಬಿತ್ತು. ಅವಾಗ ಬೀಜ ಇಷ್ಟು ಸಂತೋಷ ಪಡ್ತಲ್ಲ, ಸಾಕು ಒಂದು ಹನಿ ಅಂತ. ಹಾಗೆ ಮೈ ಬಿಸ್ತು. ಅವಾಗ ಸುತ್ತ ಮುತ್ತ ಒಂದಿಷ್ಟು ಒಂದು ಮಣ್ಣು ಹುಳ, ಅದು ಇದಕ್ಕೆ ಕೇಳ್ತು, ಇಲ್ಲೇನದ ಕಲ್ಲ, ನಾನು ಓಡಾಡ್ತೀನಲ್ಲ ಅಲ್ಲೆಲ್ಲ ಮಣ್ಣ, ಅಲ್ಲಿ ಬರಬೇಕಾಗಿತ್ತು, ನೀನು ಇಲ್ಯಾಂಗೆ ಬೆಳಿತೀಯ ಅಂತು. ಅದು ಹೇಳ್ತು, ನೀನು ಮಣ್ಣು ಹುಳ, ನಾನು ಅದ್ಭುತವಾದ ವೃಕ್ಷ. ನನ್ನ ಸಾಮರ್ಥ್ಯ ಎಷ್ಟದ ನನಗೆ ಗೊತ್ತದೆ, ಕಲ್ಲು ಒಳಗೆ ಬೆಳಿತೀನಿ ನೋಡು ಅಂತ. ಕಲ್ಲು ಒಳಗೆ ಹನಿ ಹನಿ ಹನಿ, ಒಂದು ಹನಿ ಬಿದ್ದರೆ ಸಾಕು, ಒಂದು ಇಂಚ ಬೆಳಿತೀನಿ ಅಂತ. ಹಾಗೆ ಸ್ವಲ್ಪ ಮಳೆ ಬಿತ್ತು, ಆಗ ಬೇರ ಬಿಡ್ತು, ಬೆಳೆಯಕ್ಕೆ ಶುರುವಾಯಿತು. ಬೇರ ಒಳಗೆ ಸಾವಕಾಶ ಹೋಗಿ ಬಂಡೆಗಲ್ಲನ್ನು ಒಡೆದತ್ತು. ಅದು ಅಂತಿತ್ತು, ಕಷ್ಟಗಳು ಬರ್ತಾವ. ಕಠಿಣದ ಜಗತ್ತಿನಲ್ಲಿ ಎಲ್ಲವೂ ಅನುಕೂಲ ಇರೋದಿಲ್ಲ. ಆದರೆ ನಮ್ಮ ಸಾಮರ್ಥ್ಯ, ಆತ್ಮವಿಶ್ವಾಸ ಇತ್ತು ಅಂದರೆ ಅದನ್ನು ಭೇದಿಸಬಹುದು ಅಂತ. ಕೆಲವು ದಿವಸಗಳು ಹೋದು, ವರ್ಷಗಳೇ ಹೋದು, ಒಳಗೆಲ್ಲ ಶಿಥಿಲ ಆಗಿತ್ತು, ಬಂಡೆ ಒಡೆದು ಚೂರಾಗಿತ್ತು. ಒಂದು ಅದ್ಭುತ ವೃಕ್ಷ ಮ್ಯಾಲಿದ್ದು. ಅಂಥಲ್ಲೇ ಅವಾಗ ಅದು ಹೇಳ್ತದೆ, ಬೆಳಿಬೇಕು ಮನುಷ್ಯನೇ, ಬೆಳಿಬೇಕು. ಎಲ್ಲಿ ಅದೇವಿ ಅದರ ಸುತ್ತ ಎಂಥ ವಾತಾವರಣ ಇದ್ದರೂ ಸಹಿತ ಅದನ್ನೆಲ್ಲ ತೆಗೆದು ಹಾಕಿ ನಮಗೆ ಬೇಕಾದ ವಾತಾವರಣವನ್ನು ನಿರ್ಮಿಸಿಕೊಂಡು ಆ ವೃಕ್ಷದ ಆಸರದಲ್ಲಿ ಸಾವಿರ ಜನ ಸಂತೋಷ ಪಡಬೇಕು, ಹಂಗೆ ಬೆಳಿಬೇಕು. ಎಲ್ಲೇ? ಇದರ ಮಧ್ಯದಲ್ಲಿಯೇ. ಎಲ್ಲ ಅನುಕೂಲತೆಗಳು ಎಲ್ಲರಿಗೂ ಸಿಗೋದಿಲ್ಲದ, ಎಲ್ಲ ಅನುಕೂಲತೆಗಳು ಎಲ್ಲರಿಗೂ ಸಿಗೋದಿಲ್ಲ. ಎಷ್ಟೋ ಸಲ ಪ್ರತಿ ವಿರೋಧ ಇರ್ತದೆ, ಅದಕ್ಕೆ ಅನುಕೂಲತೆಗಳಿರೋದಿಲ್ಲ. ಇಂಥಲ್ಲೇ ನಾವು ಬೆಳೆಯೋದದು. ಆ ಛಲ ಅದು ಮನುಷ್ಯನಲ್ಲಿರಬೇಕು. ಅದಕ್ಕೆ ವಾತಾವರಣವನ್ನು ನಾವು ನಿರ್ಮಿಸಿಕೋಬೇಕು. ಜಗತ್ತಿನಲ್ಲಿ ನಮಗೆ ಪೋಷಕಾಂಶಗಳು ಅದಾವ. ಗಾಳಿ ಪೋಷಕಾಂಶ ಅಲ್ಲೇನು? ಪಕ್ಷಿಗಳು ಪೋಷಕಾಂಶ ಅಲ್ಲೇನು? ಅರಳಿದ ಹೂಗಳು ಪೋಷಕಾಂಶ ಅಲ್ಲೇನು? ಸುಮ್ಮನೆ ನೋಡು ಮನುಷ್ಯನೇ, ಮುಳ್ಳಿನ ಕಡೆ ಯಾಕೆ?
ನೋಡು ಮನುಷ್ಯನೇ, ಕೆಟ್ಟವರ ಕಡೆ ಯಾಕೆ? ಜಗತ್ತಿನಲ್ಲಿ ಒಳ್ಳೆಯವರಿಲ್ಲೇನು? ಜಗತ್ತಿನಲ್ಲಿ ಸುಂದರ ಶಬ್ದಗಳು ಇಲ್ಲೇನು? ಎಷ್ಟು ಸುಂದರವಾದಂಥ ಜಗತ್ತ ಇದು. ಇಲ್ಲಿ ಯಾವುದಕ್ಕೇನು ಕೊರತೆ ಇಲ್ಲ. ಆದರೆ ನಮ್ಮ ದೃಷ್ಟಿ ಸ್ವಲ್ಪ ಅದನ್ನು ನೋಡಲಿಕ್ಕೆ ಕಲಿಬೇಕು. ಮನಸ್ಸು ಅದನ್ನು ಭಾವಿಸಲಿಕ್ಕೆ ಕಲಿಬೇಕು. ಅದು ವಾತಾವರಣ. ಅಂಥ ವಾತಾವರಣ ನಿರ್ಮಿಸಿಕೊಳ್ಳೋದು ಒಂದೇ ಕೆಲಸ. ಇದು ರಕ್ಷಣೆ ಮಾಡ್ತದೆ. ಸಂಘ ಇದು ರಕ್ಷಿಸ್ತದೆ. ಅದಕ್ಕೆ ಬಸವಣ್ಣನವರು ಹೇಳಿದರು. ಅವರು ಹೇಳ್ತಾರೆ, ಒಂದಿಷ್ಟು ದಿನ ಬೇಕು, ಏನು ಬೇಕು? ಒಂದಿಷ್ಟು ಅನುಭವಿಗಳ ಸಂಘ ಬೇಕು. ದಿನ 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 ಸ್ವಲ್ಪರೇ ಸಂಘ ಇರಬೇಕು. ಆಗದೇ ಇದ್ದರೆ ವಚನಗಳ ಸಂಘ ಆದರೂ ಇರಬೇಕು. ಮನುಷ್ಯನ ಬೇಕು. ಒಂದಿಷ್ಟು ಪರಿಸರ ನಿರ್ಮಾಣ ಮಾಡ್ಕೋಬೇಕು. ಎರಡನೇದ್ದು ಪೋಷಣೆಯಾಗಬೇಕಾಗಿತ್ತು. ಅಂದರೆ ಅಂಥ ಮಾತುಗಳನ್ನು ಮನಸ್ಸಿನಲ್ಲಿ ಮೆಲುಕು ಹಾಕಬೇಕಾಗ್ತದೆ. ಯಾವುದರಿಂದ ಪ್ರೇಮ ಬೆಳೀತದೆ ಅದಕ್ಕೆ ಈ ಸೂತ್ರ ಹೇಳ್ತಾರೆ, ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ಭಕ್ತಿಯ ಶಾಸ್ತ್ರಗಳದಾವ ಜಗತ್ತಿನಲ್ಲಿ. ಅಂದರೆ ಮಾತುಗಳದಾವ. ಶಾಸ್ತ್ರಗಳು ಅಂದರೆ ಸುಂದರ ಸುಂದರ ಅನುಭವದ ಮಾರ್ಗದರ್ಶಿ ಮಾತುಗಳಿಗೆ ಶಾಸ್ತ್ರಗಳು ಅಂತ ಕರೀತಾರೆ. ಯಾವ ಮಾತುಗಳಲ್ಲಿ ಅನುಭವ ಇರ್ತದೆ, ಯಾವ ಮಾತುಗಳಲ್ಲಿ ಒಂದಿಷ್ಟು ಮಾಧುರ್ಯ ಇರ್ತದೆ, ಇಂಥ ಮಾತುಗಳದಾವ ಜಗತ್ತಿನೊಳಗೆ. ಇಂಥ ಮಾತುಗಳನ್ನು ಮೆಲುಕು ಹಾಕಬೇಕು, ಮನನ ಮಾಡಬೇಕು. ಆವಾಗ ಪೋಷಣೆ ಆಗ್ತದೆ. ನೀರು ಹಾಕದಂಗೆ. ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ಎಷ್ಟದಾವ ಸುಂದರ ಸುಂದರ ಮಾತುಗಳು. ಉಪನಿಷತ್ತುಗಳು ಅದಾವ, ಭಕ್ತಿಶಾಸ್ತ್ರಗಳೇ. ಯಾವ ಮಾತುಗಳಲ್ಲಿ ಸತ್ಯವನ ಕುರಿತಾದ ಜ್ಞಾನ ಅದ, ಯಾವ ಮಾತುಗಳಲ್ಲಿ ಪ್ರೇಮ ಪೋಷಕ ಅಂಶಗಳದಾವ, ಅಂಥ ಎಲ್ಲ ಮಾತುಗಳು ಭಕ್ತಿಶಾಸ್ತ್ರಗಳೇ. ಯಾವ ಮಾತುಗಳಲ್ಲಿ ನೀತಿ ಧರ್ಮ ಮಾರ್ಗದರ್ಶನ ಇರ್ತದೆ, ಅವೆಲ್ಲ ಭಕ್ತಿಯ ಶಾಸ್ತ್ರಗಳೇ. ಎಂಥ ಲಕ್ಷ ಲಕ್ಷ ಮಾತುಗಳು ಈ ವಿಶ್ವದೊಳಗದಾವ. ಅದಕ್ಕೇನು ಮಾಡಬೇಕು? ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ಸ್ವಲ್ಪ ನೆನಪ ಮಾಡಿಕೋ. ಮನಸ್ಸಿನಲ್ಲಿ ಒಂದು ಸುಂದರ ಆಲೋಚನೆಯನ್ನು, ಮಾತನ್ನು ಇಟ್ಟುಕೋ. ಆ ಮಾತನ್ನು ಮೆಲುಕು ಹಾಕ್ತಾ ಇರು ಮನುಷ್ಯನೇ. ಎಷ್ಟು ಛಲೋ ಹೇಳ್ತು. ಇದು ಬಹಳ ಮಹತ್ವದ್ದು. ಹೇಳಿಲ್ಲೇನು? ಬಸವಣ್ಣನವರು ಹೇಳ್ತಾರೆ, ಹಾಲ ತ್ವರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲ ತವರಾಜದ ನೊರೆ ಇಲ್ಲೇ ಎಂತೆ ಆದ್ಯರ ವಚನ. ಬಲ್ಲವರ ಮಾತುಗಳು ಹೇಗಿರ್ತಾವಂದ್ರೆ ಹಾಲು ತ್ವರೆ ಹರಿದಂಗೆ, ಹಾಲು ಹರಿದಂಗೆ. ಸಕ್ಕರೆಯ ಮಳಲಾಗ ಹಾಲು ಹರಿದಂಗೆ. ಏನು ವರ್ಣನ? ಕಲ್ಪನಾ ಮಾಡಬೇಕು. ಉಸುಕಿನಾಗ ಹರಿಯೋದಲ್ಲ, ಹೊಳಿ ಅದು, ನೀರಿನ ಹೊಳಿ ಅಲ್ಲ, ಹಾಲು ಹೊಳಿ. ಅದರಾಗ ಮಳಲ ಎದರದ್ದು? ಸಕ್ಕರೆಯ ಮಳಲಾಗ ಹಾಲು ಹೊಳಿ ಹರಿಯಾಕತ್ಯದ. ಇಷ್ಟ ಅಂದು ಬಿಡಲಿಲ್ಲ. ತವರಾಜದ ನೊರೆ ಇರ್ತಾವಲ್ಲ, ನೊರೆ ಬುರ್ಗಾದ ಬರ್ತಾವಲ್ಲ, ಅವೆಲ್ಲ ಎದರದ್ದು? ಅದು ಅಮೃತ, ಜೇನ. ಇದು ಯಾವುದು? ಬಲ್ಲವರ ಮಾತು ಅಂದ್ರೆ ಹಳ್ಳ ಹರಿದಂಗೆ.
ಜೇನುತುಪ್ಪ, ಸಕ್ಕರೆಯ ಮಳಲ, ಏನು ವರ್ಣನ. ಇಂಥ ಮಾತುಗಳು ಬಹಳ ಅದ್ಭುತ, ಬೆಲೆಯುಳ್ಳ ಮಾತುಗಳು. ಬಸವಣ್ಣ ಹೇಳ್ತಾರೆ ಇಂಥ ಮಾತುಗಳು. ಇದನ್ನು ಅವರಂತಾರೆ, ಒಂದು ಸ್ವಲ್ಪ ಮನಸ್ಸಿನಾಗ ಇಂಥ ಮಾತು ಇಟ್ಟುಕೋ, ನೋಡು ಮನಸ್ಸು ಎಷ್ಟು ಮಧುರ ಆಗ್ತದೆ. ಹಾಲು ಮಧುರ, ಸಕ್ಕರೆ ಮಧುರ, ಜೇನ ಮಧುರ, ಮನಸ್ಸು ಮಧುರ ಆಗೋದಿಲ್ಲೇನು? ಇಂಥ ಮಧುರ ಮಾತುಗಳನ್ನು ಎದೆಯೊಳಗಿಟ್ಟುಕೊಂಡ್ರೆ ಎದೆಯೊಳಗಿರುವಂಥ ಭಕ್ತಿಯ ಆ ವೃಕ್ಷ ಫಲಿಸ್ತದೆ. ಕಹಿ ಮಾತುಗಳನ್ನು ಒಳಗೆ ಹಾಕ್ಕೊಂಡ್ರೆ ಜೀವನ ಕಹಿ ಆಗ್ತದೆ. ಕಹಿ ಮಾತು ಅಷ್ಟೇ ಅಲ್ಲ, ಜೀವನ ರಾಮಾಯಣ ಆಗ್ತದೆ, ಅಲ್ಲ ಮಹಾಭಾರತ ಆಗ್ತದೆ. ಇಲ್ಲೇನು ಸಣ್ಣ ಮಾತುಗಳಿಗೆ ಮಹಾಭಾರತ. ಕಹಿಯಾದ ಒಂದು ಮಾತು ಒಬ್ಬರು ಆಡಿದರೂ ಮಹಾಭಾರತ ಆಯ್ತು. ನಿಮಗೆ ಗೊತ್ತದ ಅದು ಕಹಿ ಮಾತು ಆಡಿದವರು ಯಾರು ಹೇಳಿ? ದ್ರೌಪದಿ. ಅಂಧಸ್ಯ ಪುತ್ರ ಅಂಧಃ ಅಂತ ದುರ್ಯೋಧನನ್ನ ನೋಡಿ ಅಂದ್ಲು. ಅಂಧನ ಮಗ ಅಂಧ, ಕುರುಡ ಅಂದ್ಲು. ಯಾಕೆ? ಇವ ಸ್ವಲ್ಪ ಎಡವಿದ್ದ. ಅಂದ್ರೆ ಹೋಗುವಾಗ ಸ್ವಲ್ಪ ಎಡುವುದ ಅಂತ ಇಟ್ಕೊಳ್ಳಿ. ಅದೊಂದು ಮಾಯಾ ಮಂದಿರ ಕಟ್ಟಿದ್ರು, ಅದು ಸಭಾಗೃಹ. ಅಲ್ಲಿ ದುರ್ಯೋಧನನಿಗೆ ಆಮಂತ್ರಣ ಕೊಟ್ಟಿದ್ರು ಇವರೇ ಪಾಂಡವರು. ಅಲ್ಲಿ ಹೆಂಗಿತ್ತು ಅಂದ್ರೆ ನೀರಿನಂಗೆ ಕಾಣ್ತಿತ್ತು, ನೆಲ ಇತ್ತು. ನೀರಿತ್ತು, ನೆಲದಂಗೆ ಕಾಣ್ತಿತ್ತು. ಗೊತ್ತಾಗಲಾರದಕ್ಕೆ ಈತ ಬಟ್ಟೆ ಎತ್ತಿ ಕಾಲಿಟ್ಟ, ಅಲ್ಲಿ ನೆಲ ಇತ್ತು. ಆವಾಗ ದ್ರೌಪದಿ ಅಲ್ಲೇ ದೂರ ನಿಂತಿದ್ಲು. ಅಂದ್ಲು, ಅಂಧಸ್ಯ ಪುತ್ರ ಅಂಧಃ. ಒಂದು ಸಣ್ಣ ಮಾತು, ಆದರೆ ಎಂಥ ಭಯಾನಕ ಮಾತು. ದುರ್ಯೋಧನ ಏನು ಸಾಮಾನ್ಯ ಏನು? ಮಹಾರಾಜ ಧೃತರಾಷ್ಟ್ರನ ಅತಿ ಪ್ರೇಮದ ಮಗ, ರಾಜಪುತ್ರ, ಬಲಾಢ್ಯ, ಯಾವುದರಲ್ಲೂ ಕೊರತೆ ಇರಲಿಲ್ಲ. ಅವನಿಗೆ ಒಂದೇ ಛಲ, ಏನು? ರಾಜ್ಯ ನನ್ನ ಕಡೆ ಇರಬೇಕನ್ನೋ ಒಂದು ಛಲ. ಆದರೆ ಬಹಳ ಅದ್ಭುತ ಮನುಷ್ಯ. ಇಂಥ ದುರ್ಯೋಧನನ್ನ ಆಮಂತ್ರಿಸಿದ್ರು. ಆಮಂತ್ರಿಸಿದಾಗ ಅವನ್ನ ಬರಮಾಡಿಕೋಬೇಕು, ಪ್ರೇಮದಿಂದ ಗೌರವದಿಂದ ಬರಮಾಡಿಕೋಬೇಕಂತ ಉಳಿದವರು ನಿಂತಾರೆ. ದ್ರೌಪದಿ ಹಿಂಗ ಅಂದ್ಲು. ಬರೇ ಅಲ್ಲಿಲ್ಲ, ಒಂದಿಷ್ಟು ನಕ್ಕಳು. ಹೆಂಗಾಗ್ತದ? ಈಗ ನೀವೇ ದಾರ್ಯಾಗ ಹೋಗಾಗ ಸ್ವಲ್ಪ ಎಡುವುದಾಗ ಬಿದ್ದಿಲ್ಲ, ಸ್ವಲ್ಪ ಎಡುವುದಾಗ ಸಮೀಪದ ವ್ಯಕ್ತಿ ನಕ್ಕ ಅಂದರೆ ಹೆಂಗಾಗ್ತದೆ? ಅದರಾಗ ಮನೆಯವ್ರ ನಕ್ಕರೆ ಹೆಂಗಾಗ್ತದೆ ಹೇಳಿ? ಏನದು ಶುರುವಾಯ್ತು. ನನಗೆ ಬೈದರ್ ನಡೀತಿತ್ತು. ಅಂಧಸ್ಯ ಪುತ್ರ ಧೃತರಾಷ್ಟ್ರ ಕುರುಡದಾನ ಅಂದ್ಲು. ಧೃತರಾಷ್ಟ್ರ ಮಹಾರಾಜ, ದ್ರೌಪದಿ ಸಣ್ಣವಳು, ಗೌರವ ಕೊಡಬೇಕು. ಮನೆ ಹಿರಿಯ ಆತ, ರಾಜ್ಯದ ಹಿರಿಯ. ಆದರೆ ಅಂಧಸ್ಯ ಪುತ್ರ ದುರ್ಯೋಧನ, ಅವನು ಅಂಧಃ. ಎಷ್ಟು ಸೌಮ್ಯವಾಗಿ ಅಂದಿದ್ಲೋ, ಇದು ಕೇಳಿಸ್ತು. ಏನಾಯಿತು? ಬೆಂಕಿ ಹೊತ್ತಿತು, ಮಹಾಭಾರತದ ಬೆಂಕಿ. ಕಿಡೇ ಬಿತ್ತು ಬಣಿಮಿ ಮ್ಯಾಲ. ಹತ್ತು ಊರಿಗೆ ಊರು ಹೊತ್ತು.
ರಾಜ್ಯ ಉರಿತು, ಲಕ್ಷ ಲಕ್ಷ ಯುವಕರು ಸತ್ರು. ಎಲ್ಲ ಎದರ್ದು ಒಂದು ವಾಕ್ಯ, ಒಂದೇ ಒಂದು ವಾಕ್ಯ. ಎಂಥ ಭಯಾನಕದ ಒಂದು ಕಹಿ ಮಾತು ಒಳಗೆ ಹೊಕ್ಕಿತು ಅಂದ್ರೆ ಏನಾಗ್ತದೆ? ಮಹಾಭಾರತ. ಮಾತಾಡುವಾಗ ಬಹಳ ಜಾಣತನದಿಂದ ಮಾತಾಡಬೇಕು. ಮಾತು ಕಹಿಯಾಗಬಾರದು, ಕಹಿ ಮಾತುಗಳು ಒಳಗೆ ಹೋಗಬಾರದು. ಎರಡು, ನಮ್ಮ ಕಹಿ ಮಾತು ಹೊರಗೆ ಹೋಗಬಾರದು, ಹೊರಗಿನ ಕಹಿ ಮಾತು ನಮ್ಮ ಒಳಗೆ ಬರಬಾರದು. ಇಲ್ಲದೆ ಇದ್ದರೆ ರಣರಂಗವಾಗ್ತದೆ, ಜಗತ್ತೇ ರಣರಂಗವಾಗ್ತದೆ. ನಾವಿಲ್ಲಿ ಬಂದಿದ್ದು ರಣರಂಗ ಮಾಡೋದಕ್ಕಲ್ಲ, ಸುಂದರವಾದ ಹೂಗಳನ್ನು ಬೆಳೆಯೋದಕ್ಕೆ ಈ ಜಗತ್ತಿಗೆ ಬಂದಿರೋದು. ಹೂದೋಟ ಬೆಳೆಯೋದಕ್ಕೆ ಬದುಕಿನ ಇದರಾಗ ಅಂಗಳದಲ್ಲಿ. ಇದೇನು ಸಾಮಾನ್ಯ ಬದುಕೇನು? ನಾಶ ಮಾಡೋದಕ್ಕೆ, ಹಾಳು ಮಾಡೋದಕ್ಕೆ ಸಾಮಾನ್ಯ ಬದುಕೇನು? ಜಗತ್ತು ಹೇಗಾದರೂ ಇರಲಿ, ನಮ್ಮ ಮನಸ್ಸಿನ ತೋಟದಲ್ಲಿ ಪ್ರೇಮದ ಹೂಗಳು ಬೆಳೀತಾ ಇರಬೇಕು, ಜ್ಞಾನದ ವಾಸನೆ ಇರಬೇಕು. ಹಾಗ ಬದುಕನ್ನು ಕಟ್ಟಿಕೊಳ್ಳೋದು ಅದು ಬಹಳ ಮಹತ್ವದ್ದು. ಅದಕ್ಕೆ ಗುರು ಹೇಳ್ತಾನೆ ನೋಡಿ, ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ಭಕ್ತಿಯ ಮಾತುಗಳು, ಸುಂದರ ಮಾತುಗಳು, ಯಾವ ಮಾತುಗಳು ಪವಿತ್ರದಾವ, ಯಾವ ಮಾತುಗಳು ಮಧುರದಾವ, ಯಾವ ಮಾತುಗಳು ದಿವ್ಯದಾವ, ಅಂಥ ಮಾತುಗಳನ್ನೇ ಮನಸ್ಸಿನಲ್ಲಿ ಇಟ್ಟುಕೋ. ಅಲ್ಲಿ ಅವು ಆ ಮಾತುಗಳು ನಿನ್ನ ಮನಸ್ಸನ್ನು ಅರಳಿಸ್ತಾವ. ಮನಸ್ಸು ಯಾವಾಗ ಅರಳುತ್ತೋ ಜೀವನ ಸ್ವರ್ಗವಾಗ್ತದೆ. ಮನುಷ್ಯನೇ ಇದನ್ನು ಒಳಗೆ ಹಾಕು. ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ಎಂಥ ಭಕ್ತಿ ಶಾಸ್ತ್ರಗಳದಾವೆ. ಒಂದೊಂದು ಮಾತು ಎಷ್ಟು ಚೆನ್ನಾಗ್ಯದ. ಬಸವಣ್ಣನವರು ಹೇಳ್ತಾರೆ, ಭಕ್ತಿಗೆ ಒಂದು ಹೆಸರು ಅಂದರೆ ಬಸವಣ್ಣನವರು. ಭಕ್ತಿ ಬಸವಣ್ಣನವರು ಭಕ್ತಿ ವಿಂಗಡಿಸ್ಲಿಕ್ಕೆ ಬರುವುದಿಲ್ಲ. ಬಸವಣ್ಣನವರನ್ನು ಬೇರೆ ಬೇರೆ ರೀತಿ ವರ್ಣಿಸ್ತಾರೆ, ಅದು ಅಲ್ಲ. ಭಕ್ತಿ ಭಾಂಡಾರಿ ಬಸವ, ಭಕ್ತಿ ಭಾಂಡಾರಿ. ಅಕ್ಕ ನಾಗಮ್ಮ ಹೇಳ್ತಾಳೆ, ಬಸವಣ್ಣನವರು ಭೂಮಂಡಲಕ್ಕೆ ಬಂದರು, ಅವರು ಕೂಡ ಭಕ್ತಿಯ ಬಳ್ಳಿ ಬಂತು. ಅವರು ಬದುಕಿದರು, ಜಗತ್ತಿನಲ್ಲಿ ಭಕ್ತಿಯ ಬಳ್ಳಿ ಹರಿತು. ಅವರು ಹೋದರು, ಭಕ್ತಿಯ ಬಳ್ಳಿ ಹೋಯಿತು. ಅಂದರೆ ಅಕ್ಕನಾಗಮ್ಮನಿಗೆ ಬಸವಣ್ಣನವರ ನಿಜವಾದ ರೂಪ ಗೊತ್ತು. ಆಕೆ ಹೇಳ್ತಾಳೆ, ಭಕ್ತಿ ಅಂದರೆ ಬಸವಣ್ಣ, ಬಸವಣ್ಣ ಅಂದರೆ ಭಕ್ತಿ. ಅಂಥ ಬಸವಣ್ಣನವರ ಮಾತುಗಳು ಭಕ್ತಿಯ ಮಾತುಗಳು. ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಮಾಡ್ಬುದೇ. ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಮಾಡ್ಬುದೇ. ಮಲೆಯ ಗಜ ಮನೆಗೆ ಬಂದರೆ ತನ್ನ ಮಲೆಯ ನೆನೆವುದ ಮಾಡ್ಬುದೇ. ಹೇಳಿ, ಕೂಡಲ ಸಂಗನ ಶರಣರು ಮರೆದು ಮರ್ತ್ಯಕ್ಕೆ ಬಂದರೆ ತಮ್ಮ ಆದಿ ಮಧ್ಯಾಂತ ಲಿಂಗವ ಮಾಡ್ತಾರೇನು, ಮರಿತಾರೇನು? ಹೇಳಿ, ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಅಣ್ಬುದೇ. ಹಾಗ ಶರಣರು ಬಂದರೆ ಅಂತರಂಗದಲ್ಲಿರುವಂಥ ಲಿಂಗವನ್ನು ಅವರು ನೆನಪ ಮಾಡಿಕೊಳ್ಳದೆ ಇರ್ತಾರೇನು? ನೆನೆವುದ ಮಾಡ್ಬರೆ. ಇಂಥ ಮಾತುಗಳು. ನಾವು ಈ ಜಗತ್ತಿಗೆ ಬಂದವರು, ಎಲ್ಲಿಂದ? ಅನಂತತೆಯಿಂದ ಈ ಜಗತ್ತಿಗೆ ಬಂದವರು, ಎಲ್ಲಿಂದಲೋ ಬಂದವರು. ಅಂತ ಅನಂತವಾದ ಸತ್ಯೆಯಿಂದ ಬಂದವರು, ಒಂದು ರೂಪ ತಾಳಿದವರು.
ವಿಶ್ವದಿಂದ ಬಂದವರು, ಒಂದು ರೂಪ ತಾಳಿದವರು. ಇಲ್ಲಿ ಬಂದ ಬಳಿಕ ಈ ಪ್ರಪಂಚದ ವಿಸ್ತಾರದಲ್ಲಿ ಮರಿತಾರೇನು? ಒಂದು ಕೋಗಿಲ ಮನೆಗೆ ಬಂದರೆ, ನಮ್ಮ ಮನ್ಯಾಗ ಬಂತು ಅಂದರೆ ಅದು ತನ್ನ ವನವನ್ನು ಮರಿತದೇನು? ಒಂದು ಆನೆ ನಾವು ಹಿಡಿದು ತಂದು ನಮ್ಮ ಹಿತ್ತಲಾಗ ಕಟ್ಟಿದರೆ, ನಮ್ಮ ಮೈದಾನದಾಗ ಕಟ್ಟಿದರೆ ಅದೇನು ತಮ್ಮ ಮಲೆಯನ್ನು ಮರಿತದೇನು? ಅಂದರೆ ಮಲೆನಾಡನ್ನು ಮರಿತದೇನು? ಸಹ್ಯಾದ್ರಿ ಬೆಟ್ಟವನ್ನು ಮರಿತದೇನು? ಹೇಳಿ. ಅದರ ಕನಸ ಮನಸ್ಸಿನಲ್ಲೆಲ್ಲ ಅದು ಮಲೆ ತುಂಬ್ತದೆ, ಮಲೆನಾಡ ತುಂಬ್ತದೆ. ಆ ಹಕ್ಕಿಯ ಮನಸ್ಸಿನಲ್ಲೆಲ್ಲ ವನ ತುಂಬಿರ್ತದೆ, ಊರಾಗಿದ್ದರೂ ಸಹಿತ. ಹಾಂಗೆ ನಮ್ಮ ಶರಣರು ಇಲ್ಲಿದ್ದರೆ ಏನಾಯಿತು? ಅವರ ಮನಸ್ಸಿನಲ್ಲಿ ಪ್ರಪಂಚ ಇಲ್ಲ. ಅವರು ಪ್ರಪಂಚದೊಳಗಿದ್ದರೂ ಸಹಿತ ಅವರ ಮನಸ್ಸಿನಲ್ಲಿ ಪ್ರಪಂಚ ಇಲ್ಲ. ಅಲ್ಲಿ ಏನದ? ಕೂಡಲ ಸಂಗಮ ಇದಾನ. ಆದಿ ಮಧ್ಯಾಂತರಂಗದ ಲಿಂಗವ ನೆನೆವುದ ಮಾಡ್ಬರೆ. ಆದಿ ಮಧ್ಯ ಅಂತರಂಗದ ಲಿಂಗ ಮೊದಲ ಯಾವುದದ? ಕೊನೆಗೆ ಯಾವುದದ? ಮಧ್ಯದಲ್ಲಿ ಯಾವುದದ? ಅಂಥ ಪರಮ ಸತ್ಯ ವಸ್ತುವನ್ನು ನೆನೆಯೋದನ್ನು ಬಿಟ್ಟು ಮತ್ತೇನಾದರೂ ಮಾಡ್ತಾರೇನು? ಎಲ್ಲರೂ ಬಂದಿದ್ದು ಎದಕ್ಕೆ? ಬಸವಣ್ಣನವರು ಹೇಳ್ತಾರೆ, ನಮ್ಮ ಶರಣರು ಬಂದಿದ್ದು ಎದಕ್ಕೆ? ದೇವರನ್ನು ನೆನೆಯೋದಕ್ಕೆ. ದೇವನ ಸುಂದರ ಈ ಸಾಮ್ರಾಜ್ಯದಲ್ಲಿ ದೇವನ ಅಸ್ತಿತ್ವವನ್ನು ಗುರುತಿಸೋದಕ್ಕೆ. ಏನು ನೋಡ್ತಾರೆ ಅದರಲ್ಲಿ ಒಂದಿಷ್ಟು ದಿವ್ಯತೆಯನ್ನು ಕಾಣೋದಕ್ಕೆ. ಅಷ್ಟೇ ಅಲ್ಲ, ಪರಮ ಆನಂದವನ್ನು ಅನುಭವಿಸೋದಕ್ಕೆ ನಾವು ಬಂದಿದ್ದೇವಿನ ಹೋರಾಟಕ್ಕಲ್ಲ. ಎಷ್ಟು ಛಲೋ ಇವು ಮಾತುಗಳು. ಎಂಥ ಮಾತುಗಳಿಗೆ ಭಕ್ತಿ ಶಾಸ್ತ್ರಗಳು ಅಂತ ಕರೀತಾರೆ. ಭಕ್ತಿ ಶಾಸ್ತ್ರಾಣಿ ಮನನೀಯಾನಿ. ಯಾರೇ ಹೇಳಿ, ಅವು ಭಕ್ತಿ ಶಾಸ್ತ್ರಗಳೇ ಪೋಷಕವಾಗಿದ್ದರೆ. ಅವು ನಮಗೆ ಪೋಷಕವಾಗಿರಬೇಕು, ಅವಾಗ ಅವು ಭಕ್ತಿ ಶಾಸ್ತ್ರಗಳೇ. ಒಂದು ಸಣ್ಣ ಮಾತು ಬುದ್ಧ ಹೇಳಿದ, ಎಷ್ಟು ಪರಿಣಾಮಕಾರಿ. ಸುಮ್ಮನೆ ಒಂದು ಸಣ್ಣ ಮಾತು. ಬುದ್ಧ ಹೀಗೆ ಕೂತಿದಾನ. ಸಾಯಂಕಾಲದ ವೇಳೆ ದೀಪ ಒಂದು, ಇದು ನಸುಕಿನ ವೇಳೆ, ದೀಪ ಒಂದು ಹೊತ್ತಿ ಉರಿತಾ ಇದೆ. ನಸುಕು ಇನ್ನೂ ಸೂರ್ಯೋದಯ ಆಗಿರಲಿಲ್ಲ. ಆ ನಸುಕಿನಲ್ಲಿ ದೀಪ ಉರಿತಾ ಇದೆ, ಎಣ್ಣೆಯ ದೀಪ. ಬುದ್ಧ ಕೂತುಕೊಂಡಿದ್ದಾನ. ಅವಾಗ ಆ ದೀಪವನ್ನು, ಆ ದೀಪದ ಸಮೀಪ ಕೂತಿದ್ದ ಆನಂದ ಅವನ ಶಿಷ್ಯ. ಆತನ ಬುದ್ಧನ ನೆರಳಿಗೆ ನೆರಳಾಗಿ ನಿಂತವ ಆನಂದ ಕೊನೇ ಕ್ಷಣದವರೆಗೆ. ಹಾಗೆ ಸೇವೆ ಮಾಡಿದ ಆನಂದ ಅಂದರೆ ಬುದ್ಧ ಅಂದರೆ ಆನಂದ. ಇಷ್ಟು ಅವರಲ್ಲಿ ವಿಶ್ವಾಸ. ಅಂಥ ಆನಂದ ಕೂತಾನ, ದೀಪ ಉರಿತಾದ. ಬುದ್ಧ ಆನಂದನ ಕಡೆ ನೋಡಿ ಹೇಳ್ದ, ಏನು ಹೇಳ್ದ? ಆರೀತು ದೀಪ, ಆರೀತು ದೀಪ, ಆದೀತು ಕತ್ತಲು. ಇಷ್ಟೇ. ಆರೀತು ದೀಪ, ಆದೀತು ಕತ್ತಲ ಅಂದು ಸುಮ್ಮನೆ ಆದ ಬುದ್ಧ. ಆನಂದನಿಗೆ ಹೊಳಿತೋ, ಆರೀತು ದೀಪ, ಆದೀತು ಕತ್ತಲ. ಹೇಗದೆ ಒಂದು ಸಣ್ಣ ಮಾತು ಮನಸ್ಸನ್ನು ತುಂಬಿತು. ಆರೀತು ದೀಪ, ಆದೀತು ಕತ್ತಲು. ಏನು ಮಾಡಬೇಕು? ಕತ್ತಲ ಆಗದಂಗೆ, ದೀಪ ಆರದಂಗೆ ಬದುಕಬೇಕು ಈ ಜಗತ್ತಿನೊಳಗ. ಒಂದು ಸಣ್ಣ ಮಾತು. ಆನಂದ ಮುಂದೆ ಏನು ಉಪದೇಶ ಮಾಡಿದ ಎಲ್ಲ ಆರೀತು ದೀಪ, ಆರೀತು ದೀಪ,
ಆದೀತು ಕತ್ತಲ. ಏನರೇ ಮಾತಾಡದೇವೆ ಅಂದ್ರೆ ಆರೀತು ದೀಪ, ಆದೀತು ಕತ್ತಲ ಒಳಗೆ. ಏನೋ ಒಂದು ಶಬ್ದ ನಾನು ನುಡಿದೆ, ಆರೀತು ದೀಪ. ಈಗೇನು ನಿಮ್ಮ ದೀಪದ ಸಂತೋಷವಾಗಿ ಕೂತೀರಲ್ಲ, ಈ ಸಂತೋಷದ ದೀಪನೇ ಆರಿ ಹೋಗ್ತದದ. ಒಂದು ಶಬ್ದ ನಾನು ಇಲ್ಲಿ ಕೂತು ಕೆಟ್ಟ ಶಬ್ದ ಬಳಸಿಬಿಟ್ರೆ ಮುಗೀತು. ಇಷ್ಟೆಲ್ಲ ಜನ ಅದಿರಲ್ಲ, ಎಲ್ಲರ ಮುಖದ ಮೇಲಿರುವ ಒಂದೇನು ಅದ ಪ್ರಸನ್ನತ, ಆ ಪ್ರಸನ್ನತೆ ಅನ್ನುವ ದೀಪ ಆರಿ ಹೋಗ್ತದೆ. ಆರೀತು ದೀಪ. ಆದೀತು ಕತ್ತಲ. ನಿಮ್ಮ ಎದೆಯೊಳಗೂ ಕತ್ತಲ, ನನ್ನ ಎದೆಯೊಳಗೂ ಕತ್ತಲ. ಆದೀತು ಕತ್ತಲ. ಎಷ್ಟು ಚಲೋ ಇಲ್ಲ ಮಾತು. ಇದಕ್ಕೆ ಭಕ್ತಿಶಾಸ್ತ್ರ ಅಂತಾರೆ. ಇಂಥ ಮಾತನ್ನು ಮೆಲುಕು ಹಾಕೋತಿರುವಂತ ಈಗ ಈ ಭಕ್ತಿ ಗುರು ಹೇಳ್ತಾ ಇದ್ದಾರೆ. ಸೂತ್ರ ಗುರು, ಭಕ್ತಿ ಸೂತ್ರ ನಿರ್ಮಿಸಿದ ಗುರು ಏನು ಹೇಳ್ತಾರೆ? ಭಕ್ತಿಶಾಸ್ತ್ರಗಳನ್ನು ನೀನು ಮನನ ಮಾಡು. ಇಂಥ ಮಾತುಗಳನ್ನು ಎದೆಯೊಳಗೆ ಇಟ್ಟುಕೊಂಡು ಜೋಪಾಸನೆ ಮಾಡು.